ಗುಲ್ಬರ್ಗಾ ವಾರ್ತೆಗಳ ಪ್ರಾಯೋಜಕರು ದೇವಾನಂದ್ ಸಾರಿ ಸೆಂಟರ್ ಸೂಪರ್ ಮಾರ್ಕೆಟ್ ಕಲಬುರಗಿ. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಇಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರಗಿ. ನಮಸ್ಕಾರ ವೀಕ್ಷಕರೇ, ಎನ್ ಗುಲ್ಬರ್ಗಾ ನ್ಯೂಸ್ಗೆ ಸ್ವಾಗತ. ನಾನು ಶಕುಂತಲಾ. ಮೊದಲಿಗೆ ಹೆಡ್ಲೈನ್ಸ್. ಬಿಟಿಯು ವಿದ್ಯಾರ್ಥಿಗಳಿಂದ ನಗರದಲ್ಲಿ ಆಕರ್ಷಕ ಫ್ಲಾಶ್ ಮಾಬ್ ನೃತ್ಯ. ಕೇಂದ್ರೀಯ ವಿಶ್ವವಿದ್ಯಾಲಯದ ಪ್ರವೇಶಾತಿ ಆರಂಭ ಮಾರ್ಚ್ 22. ಅರ್ಜಿ ಸಲ್ಲಿಕೆಗೆ ಕೊನೆ ದಿನ. ವಿದ್ಯುತ್ ಅವಘಡದಲ್ಲಿ ಕೈಕಾಲು ಕಳೆದುಕೊಂಡ ಭಾಗ್ಯಶ್ರೀಗೆ ಪರಿಹಾರ ನೀಡುವಂತೆ ಒತ್ತಾಯ. ಮಾರ್ಚ್ 9ರಂದು ಕಲಬುರಗಿಯಲ್ಲಿ ಅಂತಾರಾಷ್ಟ್ರೀಯ ಮಹಿಳಾ ದಿನ ಆಚರಣೆ. ನಂದಿನಿ ಸನ್ಬಾಳ್ ಸುದ್ದಿಗೋಷ್ಠಿ. ಇದೀಗ ವಾರ್ತೆಗಳ ವಿವರ. ಮಾರ್ಚ್ 10 ಮತ್ತು 11ರಂದು ಕಲಬುರಗಿಯ ಪ್ರಸಿದ್ಧ ವಿಶ್ವೇಶ್ವರಯ್ಯ ತಾಂತ್ರಿಕ ವಿದ್ಯಾಲಯದಲ್ಲಿ ಆಯೋಜಿಸಿರುವ ಯುಕ್ತಿ 2025 ಸಾಂಸ್ಕೃತಿಕ ಕಾರ್ಯಕ್ರಮ ಅಂಗವಾಗಿ ನಗರದಲ್ಲಿ ವಿವಿಧ ಕಡೆಗಳಲ್ಲಿ ವಿದ್ಯಾರ್ಥಿಗಳು ಆಕರ್ಷಕ ಫ್ಲಾಶ್ ಮ್ಯಾಬ್ ನೃತ್ಯ ಮಾಡುವ ಮೂಲಕ ಗಮನಿಸಿದರು. ನಗರದ ಎಸ್ವಿಪಿ ವೃತ್ತ, ಪಿಡಿಎ ಇಂಜಿನಿಯರಿಂಗ್ ಕಾಲೇಜು, ವಿಜಿ ವುಮೆನ್ಸ್ ಕಾಲೇಜು ಸೇರಿದಂತೆ ನಗರದ ಹಲವು ಕಡೆಗಳಲ್ಲಿ ಕನ್ನಡ ಹಾಗೂ ಹಿಂದಿ ಹಾಡುಗಳಿಗೆ, ದೇಶಭಕ್ತಿ ಗೀತೆಗಳಿಗೆ ಹೆಜ್ಜೆ ಹಾಕುವ ಮೂಲಕ ಮಾರ್ಚ್ 10 ಮತ್ತು 11ರಂದು ಕಲಬುರಗಿಯ ಪ್ರಸಿದ್ಧ ವಿಶ್ವೇಶ್ವರಯ್ಯ ತಾಂತ್ರಿಕ ವಿದ್ಯಾಲಯದಲ್ಲಿ ಆಯೋಜಿಸಿರುವ ಯುಕ್ತಿ 2025 ಸಾಂಸ್ಕೃತಿಕ ಕಾರ್ಯಕ್ರಮದ ಕುರಿತು ಪ್ರಚಾರ ನಡೆಸಿದರು. ಈ ವೇಳೆ ಮಾತನಾಡಿದ ವಿದ್ಯಾರ್ಥಿಗಳು, ಕಲಬುರಗಿಯ ಪ್ರಸಿದ್ಧ ವಿಶ್ವೇಶ್ವರಯ್ಯ ತಾಂತ್ರಿಕ ವಿದ್ಯಾಲಯದಲ್ಲಿ ಆಯೋಜಿಸಿರುವ ಯುಕ್ತಿ 2025 ಸಾಂಸ್ಕೃತಿಕ ಕಾರ್ಯಕ್ರಮ ಎಂದಿನಂತೆ ಅದ್ದೂರಿಯಾಗಿ ಆಚರಣೆ ಮಾಡಲು ನಿರ್ಧರಿಸಲಾಗಿದ್ದು, ಈ ಕಾರ್ಯಕ್ರಮ ಇಂಜಿನಿಯರಿಂಗ್ ವಿದ್ಯಾರ್ಥಿಗಳ ಸಮ್ಮೇಳನವಾಗಲಿದೆ ಎಂದು ಹೇಳಿದರು. ವಿಶ್ವೇಶ್ವರಯ್ಯ ತಾಂತ್ರಿಕ ವಿಶ್ವವಿದ್ಯಾಲಯ ಪ್ರಾದೇಶಿಕ ಕೇಂದ್ರ ಕಲಬುರಗಿ ವತಿಯಿಂದ ಒಂದು ವಿಶೇಷ ಯುಕ್ತಿ 2025 ಕಾರ್ಯಕ್ರಮವನ್ನು ಇದೇ ಮಾರ್ಚ್ 10 ಮತ್ತು 11ರಂದು ಏರ್ಪಡಿಸಲಾಗಿದೆ. ಇದರ ಭಾಗವಾಗಿ ನಾವು ವಿಶ್ವೇಶ್ವರಯ್ಯ ತಾಂತ್ರಿಕ ವಿಶ್ವವಿದ್ಯಾಲಯದ ಪ್ರಾಧ್ಯಾಪಕರುಗಳು ಹಾಗೂ ವಿದ್ಯಾರ್ಥಿಗಳು ವಿವಿಧ ಇಂಜಿನಿಯರಿಂಗ್ ಕಾಲೇಜ್, ವಿವಿಧ ಪದವಿ ಮತ್ತು ವಿವಿಧ ಕಾಲೇಜುಗಳಲ್ಲಿ ಫ್ಲ್ಯಾಶ್ ಬಾಬ್ ಮಾಡೋ ಮುಖಾಂತರ
ಈ ಒಂದು 10 ಮತ್ತು 11 ತಾರೀಕು ಏನು ನಾವು ಯುಕ್ತಿ 2025 ಕಾರ್ಯಕ್ರಮವನ್ನು ಏರ್ಪಡಿಸಿದ್ದೀವಿ. ಇದರ ಒಂದು ಅವೇರ್ನೆಸ್ ಮೂಡಿಸಲು ನಾವೆಲ್ಲರೂ ಪ್ರಯತ್ನ ಮಾಡ್ತಾಯಿದ್ದೀವಿ. ಸೊ ಇದರ ಭಾಗವಾಗಿ ಈ ಮಾರ್ಚ್ 10 ಮತ್ತು 11ರಂದು ವಿಶೇಷವಾಗಿ ಬಹಳಷ್ಟು ನಾವು ಕಾರ್ಯಕ್ರಮಗಳನ್ನು ಏರ್ಪಡಿಸ್ಕೊಂಡಿದ್ದೀವಿ. ಈ ಒಂದು ಬೃಹತ್ ಕಾರ್ಯಕ್ರಮಕ್ಕೆ ಕರ್ನಾಟಕ ಕನ್ನಡ ಚಲನಚಿತ್ರದ ಹೆಸರಾಂತ ನಟ ನಟಿಯರು ಹಾಗೂ ಹಿನ್ನೆಲೆ ಗಾಯಕರು ಹಾಗೂ ವಿಶೇಷವಾಗಿ ಬಹಳಷ್ಟು ಸಾಂಸ್ಕೃತಿಕ ಕಾರ್ಯಕ್ರಮಗಳು ಕೂಡ ನಾವು ಹಮ್ಮಿಕೊಂಡಿದ್ದೀವಿ. ಸೊ ಇದರ ಒಂದು ಸದುಪಯೋಗವನ್ನು ಈ ಭಾಗದ ಕಲ್ಯಾಣ ಕರ್ನಾಟಕ ಭಾಗದ ಎಲ್ಲ ಇಂಜಿನಿಯರಿಂಗ್ ಮಹಾವಿದ್ಯಾಲಯದ ಹಾಗೂ ಇತರ ಮಹಾವಿದ್ಯಾಲಯದ ವಿದ್ಯಾರ್ಥಿನಿಯರು ಇದರಲ್ಲಿ ಪಾಲ್ಗೊಂಡು ಈ ಒಂದು ಕಾರ್ಯಕ್ರಮವನ್ನು ಬೃಹತ್ ಯಶಸ್ವಿಗೊಳಿಸಬೇಕೆಂದು ತಮ್ಮಲ್ಲಿ ನಾವು ಕೋರುತ್ತೇವೆ. ಎಲ್ಲರಿಗೂ ನಮಸ್ಕಾರ. ವಿಶ್ವೇಶ್ವರಯ್ಯ ತಾಂತ್ರಿಕ ಮಹಾವಿಶ್ವವಿದ್ಯಾಲಯ ಕುಸ್ನೂರು ರಸ್ತೆ ಕಲಬುರಗಿ ವತಿಯಿಂದ ಇದೇ ಮಾರ್ಚ್ 10 ಮತ್ತು 11ರಂದು ನಾವು ಯುಕ್ತಿ 2025 ಸಂಭ್ರಮಿಸುತ್ತಿದ್ದೇವೆ. ಈ ಸಂಭ್ರಮಾಚರಣೆಯಲ್ಲಿ ಹಲವಾರು ತಾಂತ್ರಿಕ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳು ಜರುಗುತ್ತವೆ. ಈ ಕಾರ್ಯಕ್ರಮಕ್ಕೆ ಅಜಯ್ ರಾವ್, ಷಣ್ಮುಖ ಪ್ರಿಯಾನಂತಹ ಹಲವಾರು ಗಾಯಕರು ಮತ್ತು ಚಿತ್ರಕಲಾ ಪ್ರೇಕ್ಷಕರು ಹಾಗೂ ನಟರು ಸಹ ಆಗಮಿಸುತ್ತಿದ್ದಾರೆ. ಈ ಕಾರ್ಯಕ್ರಮದಲ್ಲಿ 2 ದಿನ ಆಚರಿಸುತ್ತಿದ್ದರಿಂದ ಹಲವಾರು ಆಟ ಪಾಠಗಳು, ನಾವು ಹಲವಾರು ನೃತ್ಯ ಎಲ್ಲ ಗೇಮ್ಸ್ಗಳನ್ನು ಆಡ್ತೀವಿ. ಹಾಗಾಗಿ ಎಲ್ಲ ಜನತೆ ಬಂದು ಈ ಯುಕ್ತಿ 2025 ಅತಿ ವಿಜೃಂಭಣೆಯಿಂದ ಆರಂಭಿಸಿ ಸಂಭ್ರಮವನ್ನು ಉದ್ಯಮಗೊಳಿಸಬೇಕಾಗಿ ವಿನಂತಿ. Welcome to Yukti 2025. We, the students of Vishweshwaraya Technological University, Kushnur Road, Kalburgi, are cordially inviting you to be part of our beautiful event. So there are various events are being held in our college, like management event, technical event and cultural event. Your participations will be much more valid, and also various celebrities are coming like Shanmukh Priya and etc. So please, for more details, please link in the bio and scan the QR code. Thank you.
ಇನ್ನು ವಿದ್ಯಾರ್ಥಿಗಳ ರೋಮಾಂಚಕ ಫ್ಲಾಶ್ ಮಾಬ್ ನೃತ್ಯ ವೀಕ್ಷಣೆಗೆ ನೂರಾರು ಜನ ಸೇರಿದ್ರು. ವಿದ್ಯಾರ್ಥಿಗಳ ನೃತ್ಯ ಕಂಡು ಮೂಕ ವಿಸ್ಮಿತರಾದರು. ಬ್ಯೂರೋ ರಿಪೋರ್ಟ್ ಇನ್ ಗುಲ್ಬರ್ಗಾ ನ್ಯೂಸ್. ಕರ್ನಾಟಕ ಕೇಂದ್ರೀಯ ವಿಶ್ವವಿದ್ಯಾಲಯವು ಸಿಯುಇಟಿ ಆಧಾರದ ಮೇಲೆ ವಿವಿಧ ಸ್ನಾತಕ ಕೋರ್ಸ್ಗಳಿಗೆ ಪ್ರವೇಶಾತಿಯನ್ನ ನೀಡುತ್ತಿದ್ದು 2025-26ರ ಶೈಕ್ಷಣಿಕ ವರ್ಷಕ್ಕಾಗಿ ಸಿಯುಇಟಿ 2025 ಅನ್ನು ಕಂಪ್ಯೂಟರ್ ಆಧಾರಿತ ಪರೀಕ್ಷೆ ಮೂಲಕ ನಡೆಸಲಾಗುತ್ತಿದ್ದು, ಅರ್ಜಿ ನಮೂನೆಯನ್ನು ಆನ್ಲೈನ್ ಮೂಲಕ 1ರಿಂದ ಮಾರ್ಚ್ 22ರವರೆಗೆ ಸಲ್ಲಿಸಬಹುದು ಎಂದು ವಿಶ್ವವಿದ್ಯಾಲಯದ ಕುಲಸಚಿವ ಆರ್ ಬಿರಾದರ್ ಅವರು ತಿಳಿಸಿದ್ದಾರೆ. ನಗರದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ದೇಶದಾದ್ಯಂತ ಯಾವುದೇ ಕೇಂದ್ರೀಯ ವಿಶ್ವವಿದ್ಯಾಲಯಗಳು ಅಥವಾ ಇತರೆ ಭಾಗವಹಿಸುವ ಸಂಸ್ಥೆಗಳಲ್ಲಿ ಪ್ರವೇಶ ಪಡೆಯುವ ವಿದ್ಯಾರ್ಥಿಗಳು ಪ್ರವೇಶಾತಿ ಪಡೆಯಬಹುದಾಗಿದೆ ಎಂದರು. ಕ್ರೆಡಿಟ್, ಡೆಬಿಟ್ ಕಾರ್ಡ್, ನೆಟ್ ಬ್ಯಾಂಕಿಂಗ್, ಯುಪಿಐ ಮೂಲಕ ಶುಲ್ಕವನ್ನ ಯಶಸ್ವಿಯಾಗಿ ಮಾರ್ಚ್ 23ರಂದು ರಾತ್ರಿ 11:50ರವರೆಗೆ ಪಾವತಿಸಬಹುದಾಗಿದೆ. ಪರೀಕ್ಷೆ ನಡೆಯುವ ನಗರದ ಪ್ರಕಟಣೆಯನ್ನು ನಂತರ ಎನ್ಟಿಎ ವೆಬ್ಸೈಟ್ನಲ್ಲಿ ಪ್ರಕಟಿಸಲಾಗುವುದು. ಎನ್ಟಿಎ ವೆಬ್ಸೈಟ್ನಿಂದ ಪ್ರವೇಶ ಕಾರ್ಡ್ಗಳನ್ನು ಡೌನ್ಲೋಡ್ ಮಾಡುವುದನ್ನು ಕೂಡ ನಂತರ ವೆಬ್ಸೈಟ್ನಲ್ಲಿ ಪ್ರಕಟಿಸಲಾಗುವುದು. ಮೇ 8ರಿಂದ ಜೂನ್ 1ರವರೆಗೆ ಪರೀಕ್ಷೆ ಜರುಗಲಿದೆ. ಇದು ತಾತ್ಕಾಲಿಕವಾಗಿದ್ದು ನಂತರ ಬದಲಾಗಬಹುದು ಎಂದರು. ಸುದ್ದಿಗೋಷ್ಠಿಯಲ್ಲಿ ಡಾಕ್ಟರ್ ಸಾಯಿ ಕೃಷ್ಣ, ಪ್ರಕಾಶ್, ಡಾಕ್ಟರ್ ಗಣಪತಿ ಸಿನ್ನೂರ್, ಪ್ರಕಾಶ್ ಬಾಳಿಕಾಯಿ ಸೇರಿದಂತೆ ಇತರರು ಇದ್ದರು. ಬ್ಯೂರೋ ರಿಪೋರ್ಟ್ ಇನ್ ಗುಲ್ಬರ್ಗಾ ನ್ಯೂಸ್. ತಮಗೆಲ್ಲ ತಿಳಿದಿರುವ ಹಾಗೆ ಕರ್ನಾಟಕ ಕೇಂದ್ರೀಯ ವಿಶ್ವವಿದ್ಯಾಲಯ ಏಕೈಕ ವಿಶ್ವವಿದ್ಯಾಲಯ ಕರ್ನಾಟಕ ರಾಜ್ಯದಲ್ಲಿ, ಅದು ಕರ್ನಾಟಕ ಭಾಗದಲ್ಲಿ ಸುಮಾರು 12 ವರ್ಷಗಳಿಂದ ಕಾರ್ಯನಿರ್ವಹಿಸ್ತಾ ಇದೆ. ಇವಾಗ ಈ ಕೇಂದ್ರೀಯ ವಿಶ್ವವಿದ್ಯಾಲಯದಲ್ಲಿ ಅದು ಹಿಂದುಳಿದ ಪ್ರದೇಶದಲ್ಲಿ ಸ್ಥಾಪನೆ ಆದರೂ ಕೂಡ ಮುಂದುವರಿದ ಶಿಕ್ಷಣ ಅಂದರೆ ಅಡ್ವಾನ್ಸ್ಡ್ ಎಜುಕೇಷನ್ನು, ಕ್ವಾಲಿಟಿ ಎಜುಕೇಷನ್ನು, ರಿಸರ್ಚು, ಇನೋವೇಷನ್ ಸಲುವಾಗಿ ಈ ಕೇಂದ್ರೀಯ ವಿಶ್ವವಿದ್ಯಾಲಯ ನಮ್ಮ ಒಂದು ಭಟ್ಟು ಸತ್ಯನಾರಾಯಣ ಒಂದು ಕುಲಸಚಿವರ ಒಂದು ನೇತೃತ್ವದಲ್ಲಿ ಕಂಕಣಬದ್ಧರಾಗಿದ್ದೇವೆ ಅಂತ ಮಾತನ್ನು ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಪ್ರತಿ ವರ್ಷದಂತೆ ಭಾರತೀಯ ಶಿಕ್ಷಣ ಸಚಿವಾಲಯದ ಪ್ರಕಾರ NTA ಅಂತೇನಿದ್ರೆ ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿ, ಅದು ರಾಷ್ಟ್ರೀಯ ಶಿಕ್ಷಣ ಸಂಸ್ಥೆ, ಪರೀಕ್ಷಾ ಸಂಸ್ಥೆ ಅಂತ ಏನು ಕರಿತೀವಿ, ಅದು ಪ್ರತಿ ವರ್ಷ UG ಕೋರ್ಸಿಗೂ ಮತ್ತು PG ಕೋರ್ಸಿಗೂ ಪ್ರವೇಶ ಪಡೆಯಲಿಕ್ಕೆ ನೋಟಿಫಿಕೇಷನ್ ಮಾಡ್ತದೆ. ಈ ಸಲ UG ಕೋರ್ಸಿಗೆ ಸ್ನಾತಕ ಕೋರ್ಸ್ಗಳು ಅಂತ ಏನು ಕರಿತೀವಲ್ಲ, ಭಾರತ ದೇಶದ ಎಲ್ಲ ಕೇಂದ್ರೀಯ ವಿಶ್ವವಿದ್ಯಾಲಯಗಳಲ್ಲಿ ಮತ್ತು ಕೆಲವೊಂದು ರಾಜ್ಯ ವಿಶ್ವವಿದ್ಯಾಲಯಗಳಲ್ಲಿ ಹಾಗೂ ಕಾಲೇಜುಗಳಲ್ಲಿ ಕೆಲವು ಸಂಸ್ಥೆಗಳಲ್ಲಿ ಪ್ರವೇಶ ಪಡೆಯಲು ಇಚ್ಛಿಸುವವರು ಈ NTA ಟೆಸ್ಟ್, ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿಯವರು ಏನು ಮಾಡ್ತಾರೆ, UG CUT ಟೆಸ್ಟ್ ಅಂತ ಮಾಡ್ತಾ ಇದ್ದಾರೆ. ಇವಾಗ ಅರ್ಜಿಯನ್ನು ಕರೆಯಲಾಗಿದೆ. ಅಂದರೆ ಸ್ನಾತಕ ಕೋರ್ಸುಗಳಿಗೆ ಪ್ರವೇಶ ಪಡೆಯಲಿಕ್ಕೆ, ಅಂದರೆ PUC ಆದಮೇಲೆ ಏನು ಸ್ನಾತಕ ಕೋರ್ಸ್ ಏನಿದೆ ಆ ಕೋರ್ಸ್ಗಳಿಗೆ ಪ್ರವೇಶ ಪಡೆಯಲಿಕ್ಕೆ ಅರ್ಜಿ ಈಗಾಗಲೇ ಕರೆಯಲಾಗಿದೆ. ಮಾರ್ಚ್ 1ರಿಂದ 22ರವರೆಗೆ ಕೊನೆಯ ದಿನಾಂಕ ಇದೆ. ಅಂದರೆ ಆನ್ಲೈನ್ನಲ್ಲಿ ಎಲ್ಲರೂ ಅರ್ಜಿಗಳನ್ನು ಸಲ್ಲಿಸಬೇಕು. ಅದು ಮಾರ್ಚ್ 1ರಿಂದ ಆಲ್ರೆಡಿ ಸ್ಟಾರ್ಟ್ ಆಗಿದೆ. ಮಾರ್ಚ್ 1ರಿಂದ ಮಾರ್ಚ್ 22ರವರೆಗೆ ಕೊನೆಯ ದಿನಾಂಕ ಇದೆ. ಅಲ್ಲಿ ಮಾರ್ಚ್ 23ರ ದಿನ ಒಂದಿನ ಏನಾದರೂ ಈ ಆನ್ಲೈನ್ ಪೇಮೆಂಟ್ ಸಲುವಾಗಿ ಒಂದಿನ ಟೈಮ್ ಕೊಟ್ಟಿದ್ದಾರೆ. 22 ಕೊನೆಯ ದಿನಾಂಕ, 23 ಆನ್ಲೈನ್ ಪೇಮೆಂಟ್ ಸಲುವಾಗಿ, ಯಾಕಂದರೆ ಎಲ್ಲ ಆನ್ಲೈನ್ ಫಿಲಪ್ ಮಾಡೋದಿಲ್ಲ, ಆನ್ಲೈನ್ ಪೇಮೆಂಟ್ ಸಲುವಾಗಿ 23 ಕೊನೆಯ ದಿನಾಂಕ ಇದೆ. 24, 25, 26 3 ದಿನ ಏನಾದರೂ ಅವಕಾಶ ಮಾಡಿಕೊಟ್ರೆ 3 ದಿನ ಏನಾದರೂ ಆ 3 ದಿನಗಳಲ್ಲಿ ಏನಾದರೂ ಕರೆಕ್ಷನ್ಸ್ ಮಾಡೋದಿದ್ರೆ, ಕೆಲವೊಂದು ಸಲ ಹೆಸರು ಸರಿಯಾಗಿ ಬರೆದಿರಂಗಿಲ್ಲ, ಅಂಕಗಳು ಸರಿಯಾಗಿ ಎಂಟ್ರಿ ಆಗಿರೋಂಗಿಲ್ಲ, ಪೇಪರ್ಗಳನ್ನು ಸರಿಯಾಗಿ ಮೆನ್ಷನ್ ಮಾಡಿರಂಗಿಲ್ಲ, ಹೀಗಾಗಿ ಏನಾದರೂ ಕರೆಕ್ಷನ್ಗಳಿದ್ದರೆ 24, 25, 26 3 ದಿನಗಳ ಅವಧಿಯವರೆಗೆ ಅವಕಾಶ ಮಾಡಿಕೊಟ್ಟಿದೆ. ಅದು ಕೊನೆಯ ದಿನ. 26 ಅನ್ನೋದಲ್ಲ, ಅದು ಕೊನೆಯ ದಿನ. ಅದೇನು ಒಂದು ಸಲ ಅವರು ಆನ್ಲೈನ್ ಅಪ್ಲಿಕೇಶನ್ದಲ್ಲಿ ಏನು ಹಾಕ್ತಾರೆ ಅದೇ ಫೈನಲ್. ಆಮೇಲೆ ಯಾವುದಕ್ಕೂ ಕರೆಕ್ಷನ್ಸ್ ಅವಕಾಶ ಇರುವುದಿಲ್ಲ. ಮುಂದೆ ಈಗ ಯಾವ್ಯಾವ ನಗರಗಳಲ್ಲಿ ಸಾಮಾನ್ಯ ಪರೀಕ್ಷೆ ನಡೆಸಲಾಗ್ತದೆ ಅಂತಕ್ಕಂಥದ್ದನ್ನು ನಂತರ ಘೋಷಣೆ ಮಾಡ್ತಾರೆ. ಈಗ ಟೆಂಟೇಟಿವ್ ಆಗಿ ಮತ್ತು ಆಮೇಲೆ ಆ ಅಡ್ಮಿಟ್ ಕಾರ್ಡ್ ಅಂತ ಇರ್ತೈತಿ, ಆನ್ಲೈನ್ದಲ್ಲಿ ಅಡ್ಮಿಟ್ ಕಾರ್ಡ್ ಜನರೇಟ್ ಆಗುತ್ತೆ. ಅದು ಕೂಡ ಯಾವಾಗ ಅನ್ನೋದು ಡೇಟ್ ನಂತರ ಪ್ರಕಟಣೆ ಮಾಡ್ತಾರೆ ವೆಬ್ಸೈಟಲ್ಲಿ. ಇವಾಗ ಟೆಂಟೇಟಿವ್ ಆಗಿ ಈ ಪರೀಕ್ಷೆ, ಆನ್ಲೈನ್ ಪರೀಕ್ಷೆ ಏನಲ್ಲ, ಮೇ 8ರಿಂದ ಜೂನ್ 1ರವರೆಗೆ, ಮೇ 8ರಿಂದ ಜೂನ್ 1ರವರೆಗೆ ಈ ಒಂದು ಆನ್ಲೈನ್ ಪರೀಕ್ಷೆಯನ್ನು ನಡೆಸಲಾಗ್ತದೆ. ಈ ವರ್ಷ ನಮ್ಮ ಒಂದು ವಿಶ್ವವಿದ್ಯಾಲಯದಲ್ಲಿ, ಕರ್ನಾಟಕ ಕೇಂದ್ರೀಯ ವಿಶ್ವವಿದ್ಯಾಲಯದಲ್ಲಿ 15 ಕೋರ್ಸ್ಗಳಿಗೆ ನಾವು ಸ್ನಾತಕ ಡಿಗ್ರಿಗಳನ್ನು ನಾವು ಘೋಷಣೆ ಮಾಡ್ತಾಯಿದ್ದೀವಿ. ಅವು ಯಾವಪ್ಪ ಅಂತಂದರೆ, ಒಂದು ಬಿಟೆಕ್ ಎಲೆಕ್ಟ್ರಿಕಲ್ ಇಂಜಿನಿಯರಿಂಗು, ಆಮೇಲೆ ಬಿಟೆಕ್ ಎಲೆಕ್ಟ್ರಾನಿಕ್ ಆ್ಯಂಡ್ ಕಮ್ಯುನಿಕೇಷನ್ ಇಂಜಿನಿಯರಿಂಗು,
ಬಿ ಟೆಕ್ ಗಣಿತ ಮತ್ತು ಕಂಪ್ಯೂಟಿಂಗ್ ಸೈನ್ಸು, ಬಿ ಟೆಕ್ ಕಂಪ್ಯೂಟರ್ ಸೈನ್ಸು, BSc ಭೌತಶಾಸ್ತ್ರ, BSc ರಸಾಯನಶಾಸ್ತ್ರ, BSc ಭೂಗೋಳಶಾಸ್ತ್ರ, BSc ಮನೋವಿಜ್ಞಾನ, ಆಮೇಲೆ BSc ಭೂವಿಜ್ಞಾನ, ಆಮೇಲೆ BBAನೂ ಕೂಡ ಇದೆ, BSW ಇದೆ, BA ಅರ್ಥಶಾಸ್ತ್ರ ಇದೆ, BA ಇಂಗ್ಲೀಷ್ ಇದೆ, BA ಇತಿಹಾಸ ಇದೆ. ಈ ಸಲ ನಾವು BA LLB ಅನ್ನೋ ಕೋರ್ಸನ್ನು ನಾವು ಪ್ರಾರಂಭ ಮಾಡ್ತಾಯಿದ್ದೀವಿ. ಹೀಗಾಗಿ ಸ್ವಲ್ಪ ವಿಶೇಷವಾಗಿ ನೀವು ಹೈಲೈಟ್ ಮಾಡಬೇಕು. 5 ಇಯರ್ಸ್ ಕೋರ್ಸ್ ಇದು BA LLB ಅಂಥೇಳಿ. ಸೊ ಇವು 15 ಕೋರ್ಸ್ಗಳನ್ನು, ಸ್ನಾತಕ ಕೋರ್ಸ್ಗಳನ್ನು ನಾವು ಕರ್ನಾಟಕ ಕೇಂದ್ರೀಯ ವಿಶ್ವವಿದ್ಯಾಲಯದಲ್ಲಿ ನಾವು ಕೊಡ್ತಾಯಿದ್ದೀವಿ. ಹೀಗೆ ಈ ದೇಶದ ವಿದ್ಯಾರ್ಥಿಗಳು ಈ 15 ಕೋರ್ಸ್ಗಳಿಗೆ ಪ್ರವೇಶ ಪಡೀಲಿಕ್ಕೆ ಆನ್ಲೈನ್ ಅರ್ಜಿ ಹಾಕ್ಬೋದು ಅಂತಕ್ಕಂಥದ್ದನ್ನು ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಆದರೆ ವಿಶೇಷವಾಗಿ ಈ ಸಲ ನಾವು LLB, BA LLB, BA ಮುಗಿದ ತಕ್ಷಣ BA LLB ಏನದಲ್ಲ 5 ವರ್ಷದ ಕೋರ್ಸ್ ಸ್ವಲ್ಪ ಹೈಲೈಟ್ ಮಾಡಿ, ಬೇರೆ ಬೇರೆ ಇದರೊಳಗೆ ಬರಲಿಲ್ಲ ಅಂದರೆ ಸ್ವಲ್ಪ ವಿದ್ಯಾರ್ಥಿಗಳಿಗೆ ಗೊತ್ತಾಗಲಿ ಅಂತಕ್ಕಂಥದ್ದು. ಇದು ಹೊಸ ಕೋರ್ಸ್ ಇರೋದ್ರಿಂದ 4 ಇಂಜಿನಿಯರ್ಗಳಿಗೆ ಹೀಗೆ ಈ ಒಂದು ಆನ್ಲೈನ್ ಪರೀಕ್ಷೆ ಏನಿದೆಲ್ಲ 13 ಭಾಷೆಗಳಲ್ಲಿ ಮಾಡಲಾಗ್ತದೆ. ಆಮೇಲೆ ಒಬ್ಬ ವಿದ್ಯಾರ್ಥಿ 5 ವಿಷಯಗಳಿಗೆ ಮಾತ್ರ ಅರ್ಜಿ ಹಾಕ್ಬೋದು. 2 ಮಿನಿಮಮ್ ಇದೆ, 5 ವಿಷಯಗಳಿಗೆ ಮಾತ್ರ ಅರ್ಜಿ ಹಾಕ್ಬೋದು. ಇನ್ ಗುಲ್ಬರ್ಗಾ ನ್ಯೂಸ್ನಲ್ಲಿ ಒಂದು ಪುಟ್ಟ ವಿರಾಮ. ವಿದ್ಯುತ್ ಅವಘಡದಲ್ಲಿ ಕೈ ಕಾಲು ಕಳೆದುಕೊಂಡ ಭಾಗ್ಯಶ್ರೀಗೆ ಪರಿಹಾರ ನೀಡುವಂತೆ ಒತ್ತಾಯ. ಮಾರ್ಚ್ 9ರಂದು ಕಲಬುರಗಿಯಲ್ಲಿ ಅಂತಾರಾಷ್ಟ್ರೀಯ ಮಹಿಳಾ ದಿನ ಆಚರಣೆ. ನಂದಿನಿ ಸನ್ಬಾಳ್ ಸುದ್ದಿಗೋಷ್ಠಿ. ಇನ್ ಗುಲ್ಬರ್ಗಾ ವಾರ್ತೆಗಳ ಪ್ರಾಯೋಜಕರು ದೇವಾನಂದ್ ಸಾರಿ ಸೆಂಟರ್ ಸೂಪರ್ ಮಾರ್ಕೆಟ್ ಕಲಬುರಗಿ. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರ್ಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಇಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರಗಿ. ವಿರಾಮದ ನಂತರ ಮತ್ತೆ ಇನ್ ಗುಲ್ಬರ್ಗಾ ನ್ಯೂಸ್ಗೆ ಸ್ವಾಗತ. ಕಲಬುರಗಿ ನಗರದಲ್ಲಿ ವಿದ್ಯುತ್ ಸ್ಪರ್ಶದಿಂದ ಕೈಕಾಲು ಕಳೆದುಕೊಂಡ ಭಾಗ್ಯಶ್ರೀ ಎಂಬುವರಿಗೆ 1 ಕೋಟಿ ಪರಿಹಾರ ನೀಡಬೇಕು. ಇವರ 2 ಮಕ್ಕಳ ಉಚಿತ ಶಿಕ್ಷಣಕ್ಕೆ ಸರ್ಕಾರ ಕ್ರಮ ವಹಿಸಬೇಕು ಎಂದು ಸೃಷ್ಟಿ ಸೋಷಿಯಲ್ ವೆಲ್ಫೇರ್ ಟ್ರಸ್ಟ್ ಸಂಸ್ಥಾಪಕ ಅಧ್ಯಕ್ಷ ಕಿಶೋರ್ ಆರ್ ಗಾಯಕ್ವಾಡ್ ಅವರು ಒತ್ತಾಯಿಸಿದ್ದಾರೆ. ನಗರದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು 2024ರ ಡಿಸೆಂಬರ್ 23ರಂದು ವಿದ್ಯುತ್ ಅವಘಡ ನಡೆದಿತ್ತು. ಅಂದಿನಿಂದ ಇಲ್ಲಿಯ ತನಕ ಜೆಸ್ಕಾಂ ಅಧಿಕಾರಿಗಳು 1 ಲಕ್ಷ ನೀಡಿದ್ದು ಬಿಟ್ರೆ ಭಾಗ್ಯಶ್ರೀ ಅವರನ್ನು ಒಮ್ಮೆಯೂ ಭೇಟಿಯಾಗಿಲ್ಲ ಎಂದು ಆರೋಪಿಸಿದ್ರು. ಈ ಪ್ರಕರಣದಲ್ಲಿ ಜೆಸ್ಕಾಂ ಅಧಿಕಾರಿಗಳು ಸಾಕ್ಷ್ಯ ನಾಶಕ್ಕೆ ಯತ್ನಿಸುತ್ತಿರುವುದು ಸಂಶಯವಿದೆ. ಪರಿಹಾರ ನೀಡಲು ಅಧಿಕಾರಿಗಳು ನಿರ್ಲಕ್ಷ್ಯ ತೋರುತ್ತಿದ್ದಾರೆ. ಕೂಡಲೇ ಜೆಸ್ಕಾಂ ಅಧಿಕಾರಿಗಳಾದ ವೀರಭದ್ರಪ್ಪ ಸಾಲಿಮನಿ, ದಿಲೀಪ್ ರೆಡ್ಡಿ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಎಂದು ಆಗ್ರಹಿಸಿದ್ರು. ವಿದ್ಯುತ್ ಸ್ಪರ್ಶದಿಂದ ಭಾಗ್ಯಶ್ರೀ 1 ಕೈ 2 ಕಾಲು ಕಳೆದುಕೊಂಡಿದ್ದಾರೆ. ಎದ್ದು ಓಡಾಡಲು ಸಾಧ್ಯವಾಗದ ಸ್ಥಿತಿ ಇದೆ. ಪರಿಹಾರವು ವಿಳಂಬವಾಗುತ್ತಿದೆ. ಇದರಿಂದ ನೊಂದು ಮಾರ್ಚ್ 4ರಂದು ಆಸ್ಪತ್ರೆಯಲ್ಲೇ 15ಕ್ಕೂ ಹೆಚ್ಚು ಮಾತ್ರೆ ನುಂಗಿ ಆತ್ಮಹತ್ಯೆಗೂ ಯತ್ನಿಸಿದ್ದಾರೆ ಎಂದು ವಿವರಿಸಿದರು. ಕೂಡಲೇ ನಮ್ಮ ಬೇಡಿಕೆಗಳನ್ನು ಈಡೇರಿಸದಿದ್ದರೆ ಜೆಸ್ಕಾಂ ಕಚೇರಿ ಎದುರು ಧರಣಿ ಸತ್ಯಾಗ್ರಹ ನಡೆಸುತ್ತೇವೆ ಎಂದು ಎಚ್ಚರಿಸಿದರು. ಒಬ್ಬ ಪೀಡಿತ ಮಹಿಳೆ ಈ ಹಿಂದೆ 2 ತಿಂಗಳ ಹಿಂದೆ ಜೆಸ್ಕಾಂ ಅಧಿಕಾರಿ ನಿರ್ಲಕ್ಷ್ಯ ವಹಿಸಿ ಅದೇನು ಘಟನೆ ಆಗಿತ್ತು, ಆ ವಿದ್ಯುತ್ ಸ್ಪರ್ಶದಿಂದ ಆಕೆಂದು ಕೈ ಮತ್ತು ಕಾಲುಗಳು 2 ಹೋಗಿದ್ದು, ಆ ವಿಷಯ ಕುರಿತು ಇವತ್ತು ಮತ್ತೆ ಪ್ರೆಸ್ ಮೀಟಿಂಗ್ ನಾವು ಕರೆದಿದ್ವಿ. ಈ ಪತ್ರಿಕಾಗೋಷ್ಠಿಯಲ್ಲಿ ಭಾಗ್ಯಶ್ರೀ ಅವರ ಅತ್ತೆ ಆದಂಥ ವಿಜಯಲಕ್ಷ್ಮಿ ರೇವಣ್ಣವರು ಇಲ್ಲಿ ಕೂತಿದ್ದಾರೆ. ತದನಂತರ ರೇವಣ್ ಸಿದ್ದಪ್ಪ ಶಿವಣಗಿ ಅವ್ರ ಸಹೋದರ, ಶ್ರೀಮತಿ ವಿದ್ಯಾಶ್ರೀ ಶಿವಣಗಿ ಅವರ ಅತ್ತಿಗೆ, ಅದೇ ರೀತಿ ದತ್ತರಾಜ್ ರೋಡ್ಗಿ ಅವರ ಮಾವುಗಳು,
ಮತ್ತು ಚಂದ್ರಶೇಖರ್ ಶೆಟ್ಟಿ ನಮ್ಮ ಸೃಷ್ಟಿ ಫೌಂಡೇಶನ್ ಸದಸ್ಯರು, ಮಂಜುನಾಥ್ ಪಾಂಡುರಂಗ ನಮ್ಮ ಆಫೀಸ್ ಸಿಬ್ಬಂದಿಗಳು, ಇವರೆಲ್ಲರೂ ಈ ಪತ್ರಿಕಾಗೋಷ್ಠಿಯಲ್ಲಿ ಇವತ್ತು ಹಾಜರಿದ್ದಾರೆ. ವಿಶೇಷವಾಗಿ ಈ ಪತ್ರಿಕಾಗೋಷ್ಠಿ ನಾವು ಕರೆಯೋಕ್ಕೆ ಉದ್ದೇಶ ಅಂದರೆ, ಮೊನ್ನೆ 4ನೇ ತಾರೀಕು ಈ ವಿದ್ಯುತ್ ಸ್ಪರ್ಶದಿಂದ ಸುಮಾರು 73 ದಿನ ಕಳೆದರೂ ಇಲ್ಲಿವರೆಗೂ ಒಬ್ಬ ಜಸ್ಕಾಂ ಅಧಿಕಾರಿಗಳು ಬಂದು ನಮ್ಮ ಈ ಭಾಗ್ಯಶ್ರೀ ಕುಟುಂಬಕ್ಕೆ ನ್ಯಾಯ ಕೊಡ್ತಕ್ಕಂಥ ಮಾತು ಆಗಲಿ, ಒಂದು ಲಿಖಿತವಾಗಿ ಬರವಣಿಗೆಯಲ್ಲಿ ಆಗಲಿ, ಯಾವುದೇ ವಿಷಯ ಇನ್ನೂವರೆಗೂ ಅವ್ರು ಬಂದು ಭೇಟಿ ಕೊಡ್ತಕ್ಕಂಥ ಕೆಲಸ ಆಗಿಲ್ಲ. ಮೊನ್ನೆ 4ನೇ ತಾರೀಕು ಸಾಯಂಕಾಲ 7 ಗಂಟೆ ಸುಮಾರು ಆ ಭಾಗ್ಯಶ್ರೀ ಅಮ್ಮ ಪೀಡಿತ ಮಹಿಳೆ ಏಕಾಏಕಿ ಅವ್ರ ಗಮನಕ್ಕೆ ಒಂದು ವಿಷಯ ಹೋಯಿತು. ಈ ಜಸ್ಕಾಂ ಅಧಿಕಾರಿಗಳು ನಿರ್ಲಕ್ಷ್ಯ ಇದ್ದಾರೆ, 2.5 ತಿಂಗಳು ಆಗಕ್ಕೆ ಬಂದರು, ನಮ್ಮ ಕುಟುಂಬ ನಮಗೆ ನ್ಯಾಯ ಕೊಡ್ತಕ್ಕಂಥ ಕೆಲಸ ಆಗಿಲ್ಲ. ಆ ಜಸ್ಕಾಂ ಅಧಿಕಾರಿ ಅವರು ಒಂದು 2 ಸತಿ 3 ಸತಿ ಅವ್ರಿಗೆ ಫೋನ್ ಮಾಡಿ ಭೇಟಿ ಮಾಡಿ ಇವ್ರ ಕುಟುಂಬದವ್ರು ಹೋದರೂ ಸಹ ಅವರೆಲ್ಲ ರೆಸ್ಪಾನ್ಸ್ ಮಾಡ್ತಾಯಿಲ್ಲ ಅಂತ ಆ ಹುಡುಗಿ ಗೊತ್ತಾದ್ಮೇಲೆ ಅವರು ಹಾಸ್ಪಿಟಲಲ್ಲಿ ಇರ್ತಕ್ಕಂಥ ಮಾತ್ರೆಗಳು ಒಂದು 15ರಿಂದ 16 ಮಾತ್ರೆಗಳು ಯಾರೂ ಇರಲಾರ್ದಾಗ ಅದು ಮಾತ್ರೆಗಳೆಲ್ಲ ನುಂಗ್ಬಿಟ್ಟಿದ್ದಾಳೆ. ನುಂಗ್ಬಿಟ್ಟು ಅದು ಸೂಸೈಡ್ ಮಾಡೋಕ್ಕೆ ಒಂದು ಪ್ರಯತ್ನ ಪಟ್ಟಿದ್ದಾಳೆ. ಆಲ್ಮೋಸ್ಟ್ ಆಲ್ ರಾತ್ರಿ 1 ಗಂಟೆವರೆಗೂ ಡಾಕ್ಟ್ರು ಹೇಳಿದರು ಇದು ಕ್ರಿಟಿಕಲ್ ಕಂಡೀಷನ್ ಇದೆ, 48 ಅವರ್ಸ್ವರೆಗೂ ನಾವು ಗ್ಯಾರಂಟಿ ಕೊಡೋಕ್ಕಾಗಲ್ಲ. ಯಾಕೆ ಒಂದು 15 ಮಾತ್ರೆಗಳು ನುಂಗಿದ್ದಾಳೆ. ನಾವು ಅದು ಅವರಿಗೆ ವಾಮಿಟ್ ಮಾಡೋ ಪ್ರಯತ್ನ ಮಾಡಿದ್ವಿ, ಅವು ಗೋಳಿಗಳೆಲ್ಲ ತೆಗೆಯೋ ಪ್ರಯತ್ನ ಮಾಡಿದ್ವಿ. ಅದು ಆಲ್ಮೋಸ್ಟ್ ಆಲ್ 80% ಎಲ್ಲ ನಾವು ಕ್ಯೂರ್ ಮಾಡಿದ್ವಿ. ತದನಂತರ ಮರುದಿನ ಆಕೆ ಕಾನ್ಷಿಯಸ್ ಆಗ್ತಾಳೆ. ಕಾನ್ಷಿಯಸ್ ಆಗಿಬಿಟ್ಟು ಅವರನ್ನು ನಾನು ನಿನ್ನೆ ಬೆಳಗ್ಗೆ ಹೋಗಿ ನಾನು ಭೇಟಿ ಕೊಟ್ಟಿದ್ದೀನಿ. ಭೇಟಿ ಕೊಟ್ಟಾಗ ಆ ಹುಡುಗಿಗೆ ನಾನು ಅಂದರೆ ಪೀಡಿತ ಮಹಿಳೆಗೆ ನಾನು ಭೇಟಿ ಕೊಟ್ಟು ಕೇಳಿದೆ, ಏನು ಸಮಸ್ಯೆ ಅಮ್ಮ, ಯಾಕೆ ಮತ್ತೆ ಈ ಥರ ಮಾಡಿದ್ವಿ, ಡಿಸ್ಚಾರ್ಜ್ ಆಗೋ ಪರಿಸ್ಥಿತಿ ಬಂದಿದೆ ಈಗೆಲ್ಲ, ಸರ್ಕಾರ ಎಲ್ಲ ಇದು ಮಾಡ್ತಾಯಿದೆ, ಸ್ವಲ್ಪ ನಿರ್ಲಕ್ಷ್ಯ ವಹಿಸಿದ್ದಾರೆ, ಅದು ಮಾತು ಬೇರೆ. ಆದರೆ ನೀವು ಈ ಥರ ಇಲ್ಲ, ನನ್ನ ಜೀವನನೇ ವ್ಯರ್ಥ ಆಗಿದೆ, ನನ್ನಿಂದ ನನ್ನ 2 ಮಕ್ಕಳು ಬೀದಿಗೆ ಬಂದವು, 2 ತಿಂಗಳಾಯಿತು, ಇನ್ನೂವರೆಗೂ ಅವ್ರಿಗೆ ಒಂದು ಸರ್ಕಾರದಿಂದ ಒಂದು ಮಾತುಕತೆ ಮಾಡೋಕ್ಕೂ ಒಬ್ಬರು ಯಾರು ಬಂದಿಲ್ಲ. ಅಣ್ಣ ನಿಮ್ಮಂಥವ್ರು ಎಲ್ಲ ಬಂದು ಪ್ರಯತ್ನ ಮಾಡ್ತಾಯಿದ್ದಾರೆ, ಆದರೆ ಇವ್ರು ಹಿಂಗೆ ಮಾಡ್ತಾಯಿದ್ದಾರೆ, ನನಗೆ ಜೀವನನೇ ವ್ಯರ್ಥ ಅನಿಸಿದೆ, ಅದಕ್ಕೋಸ್ಕರ ನಾನು ಇದೊಂದು ಅಟೆಂಪ್ಟ್ ಮಾಡೋಕ್ಕೆ ಪ್ರಯತ್ನ ಪಟ್ಟೆ ಅಂತ. ನಾನು ಹಾಗೆಲ್ಲ ಮಾಡಬೇಡ ಅಂತ ತಿಳಿಸಿದ್ದೆ. ಜಸ್ಕಾಂ ವಿರುದ್ಧ ಇನ್ನೂವರೆಗೆ ಅವ್ರು ಏನು ಯಾವುದೇ ಥರ ಯಾರು ಸರ್ ಸಂತ್ರಸ್ತರು ಕೇಸ್ ಮಾಡಿದಲ್ಲ ಸರ್, FR ಕಾಪಿ ಇದು ಕೊಟ್ಟಿದ್ದಿಲ್ಲ, ಲಾಸ್ಟ್ ಟೈಮ್ ಪ್ರೆಸ್ ಮಾಡಿದೆ. ಏನು ಸರ್ ಚಿಕಿತ್ಸೆ ವೆಚ್ಚ ಇಲ್ಲ ಸರ್, ಒಟ್ಟು ಟೋಟಲ್ ಇಲ್ಲ, 14 ಲಕ್ಷ ಅಂತ ಆಗಿದೆ ಅಂತೆ. ಆದರೆ ಇನ್ನೂವರೆಗೂ 1 ಲಕ್ಷ ಚೆಕ್ ಕೊಟ್ಟಿದ್ದು ಇನ್ನೂವರೆಗೂ ಅವ್ರು ಭೇಟಿನೇ ಕೊಟ್ಟಿಲ್ಲ. 73 ದಿನ ಕಳಿ ಸರ್, ಇವತ್ತಿಗೆ 1 ಲಕ್ಷ ಕೊಟ್ಟಿದ್ದಾರೆ, ಚೆಕ್ ಕೊಟ್ಟಿದ್ದಾರೆ, ಅದೇನು ನಿಮ್ಮದು ಹಾಸ್ಪಿಟಲ್ ಖರ್ಚು ಅಂತ ಕೊಟ್ಟಿದ್ದಾರೆ. ಆದರೆ 14 ಲ್ಯಾಕ್ಸ್ 14 ಲಕ್ಷ ಬಂದರೂ ಸಹ ಅದು ಕಡಿಮೆ ಇರಲಿ ಜಾಸ್ತಿ ಇರಲಿ ಸೆಕೆಂಡ್ರಿ. ಆದರೆ ಅವರು ಒಂದು ಸತಿ ಬಂದು ಭೇಟಿ ಕೊಡಲಿಲ್ಲ. ನಮ್ಮ ಮುಖ್ಯ ಉದ್ದೇಶ ಈ ಪತ್ರಿಕೆ ಈ ಪ್ರಕರಣಕ್ಕೆ ಬಂದಿದ್ದಾರೆ. ಆ ವಿಜಯಲಕ್ಷ್ಮಿ ಅವರು ಇಲ್ಲಿದ್ದಾರೆ, ಅವರು ಒಂದು ಮಂದಬುದ್ಧಿ ಹುಡುಗಿಗೆ ಮತ್ತು ಇನ್ನೊಬ್ಬ ಹುಡುಗಿಗೆ ಅವರು ಸಲ್ತಾ ಇದ್ದಾರೆ, ಅವ್ರ ಕುಟುಂಬದೆಲ್ಲ ಸಲ್ತಾ ಇದ್ದಾರೆ. ಆದರೆ ಈ ವಿದ್ಯುತ್ ಸ್ಪರ್ಶದಿಂದ ಆಕಿಂದ 2 ಕೈ, ಒಂದು ಕೈ 2 ಕಾಲುಗಳು ಕಳ್ಕೊಂಡು ಇಲ್ಲಿವರೆಗೂ ಆಕಿಂದ ಪರಿಸ್ಥಿತಿ ತಾವು ನೋಡೋಕ್ಕೆ ಒಂದು ಸತಿ ಅದರ ನನ್ನ ಪತ್ರಿಕೆದವರೆಲ್ಲ ರಿಕ್ವೆಸ್ಟ್ ಮಾಡ್ಕೊತೀನಿ, ಒಂದು ಸತಿ ಭೇಟಿ ಕೊಡ್ರಿ. ಆಕಿನ ಪರಿಸ್ಥಿತಿ ಹೆಂಗಿದೆ ಅಂದರೆ, ಇದು ಆಗಿದ್ದ ಪರಿಸ್ಥಿತಿ ಮುಂದೆ ಯಾರಿಗೂ ಆಗ್ಬಿಡೋದು ಅಂತ ಡಿಸೈಡ್ ಮಾಡಿಕೇಸಿ ಮೊನ್ನೆ ಅದು ಮಾತ್ರೆಗಳು ನುಂಗಿ ಸೂಸೈಡ್ ಮಾಡೋಕ್ಕೆ ಪ್ರಯತ್ನ ಪಟ್ಟಿದ್ದಾಳೆ. ಭಾಗ್ಯಶ್ರೀ ಸಂತ್ರಸ್ತೆಗೆ ಸರ್ಕಾರದಿಂದ ನಾವು ನಮ್ಮ ದಕ್ಷಿಣ ಮತಕ್ಷೇತ್ರದ ಶಾಸಕರಾದಂಥ ಅಲ್ಲಂ ಪ್ರಭುವರಿಗೆ ನಾನು ಇದು ಮಾತಾಡಿದೆ ನಿನ್ನೆ ಬೆಳಗ್ಗೆ. ಅವರು ಒಂದು ಕಾಪಿ ಲೆಟರ್ ಹಾಕಿದ್ದಾರೆ. ಮಾನ್ಯ ಶ್ರೀಮಾನ್ ಸಿದ್ದರಾಮಯ್ಯ ಸಾಹೇಬರಿಗೆ ಅವರು ಒಂದು ನಿನ್ನೆ ಲೆಟರ್ ಬರೆದಿದ್ದಾರೆ. ಇದು ವಿಷಯ ಸದನದಲ್ಲಿ ಚರ್ಚೆ ಆಗಬೇಕು, ಈ ವಿಷಯ ಈಗ ಅಧಿವೇಶನದಲ್ಲಿ ಚರ್ಚೆ ಆಗಬೇಕು. 1 ವಾರದಲ್ಲಿ ಇದು ವಿಷಯ ಚರ್ಚೆ ಆಗಲಿಲ್ಲ. ಈ ವಿಷಯ ನಾವು ಪ್ರಸ್ತಾಪ ಮಾಡಲಿ ಅಂದರೆ ಇಲ್ಲಿ ಜಸ್ಕಾಂ ಕಚೇರಿಗೆ ನಾವು ಸುಮಾರು 1,000 ಜನ ಪದಾಧಿಕಾರಿಗಳು ತೊಗೊಂಡ್ಕೇಸಿ ಮತ್ತು ಒಂದು ಸುಮಾರು 30 ಜನ ಸಂಘಟನೆಗಳು ಮುಖ್ಯಸ್ಥರಿಗೆ ತೊಗೊಂಡ್ಕೇಸಿ ನಾವು ಜಸ್ಕಾಂ ಕಚೇರಿಗೆ ಮುತ್ತಿಗೆ ಹಾಕೋ ಮೂಲಕ ಒಂದು ಪ್ರತಿಭಟನೆ ಮಾಡ್ತೀವಿ. ಸುಮಾರು ಒಂದು 15 ದಿನ ಅಮಾನತ ಉಪವಾಸ ಸತ್ಯಾಗ್ರಹ ಮಾಡೋ ಮೂಲಕ ನಾವು ಇದು ಪ್ರತಿಭಟನೆ ಮಾಡ್ತೀವಿ. ಆ ಕುಟುಂಬಸ್ಥರು ಕೂಡ ಈ ಹೋರಾಟದಲ್ಲಿ ಭಾಗಿಯಾಗ್ತಾರೆ. ವಿಶೇಷವಾಗಿ ಈ ವಿಷಯ ಮಾನ್ಯ ನಮ್ಮ ಶಾಸಕರು ನಿನ್ನೆ ಆಶ್ವಾಸನೆ ಕೊಟ್ಟರು, ಒಂದು ಲೆಟರ್ ಕೂಡ ಟೈಪ್ ಮಾಡಿ ಇವತ್ತು ಸಂದರ್ಭದಲ್ಲಿ ಚರ್ಚೆ ಮಾಡ್ತಾ ಅಂತ ಹೇಳ್ತಾರೆ. ಆ ಚರ್ಚೆ ಮಾಡಿದ್ರೆ ನೋಡೋಣ ಅದು ವಿಷಯ ಏನಾಗುತ್ತೆ. ಆದರೆ ನಮ್ಮ ಸಚಿವರು ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರು ಕೂಡ ಗಮನಕ್ಕೆ ತಂದಿದ್ದೀವಿ ಮತ್ತು ನಮ್ಮ ಶಾಸಕರು ಗಮನಕ್ಕೆ ತಂದಿದ್ವಿ. ಅವರು ಮಾತಾಡ್ದಂತ ಹೇಳಿದ್ದಾರೆ ಸರ್. ಇಲ್ಲ ಮೆಸೇಜ್ ಕೊಡಿ ಸರ್, ಅವ್ರ ಫೋನ್ ನಮ್ಮ ಸಚಿವರು ನಮ್ಮ ಶಾಸಕರು ಮಾತಾಡ್ತಾ ಮ್ಯಾಗ ನಾನು ಅವರಿಗೆ ಗಮನಕ್ಕೆ ತಂದೆ. ಅವರು ಸಚಿವರಿಗೆ ಮಾತಾಡ್ತಂತ ಹೇಳಿದ್ದಾರೆ ಇವತ್ತು. ಇಲ್ಲ ಅವರು ಮಾತಾಡ್ತಂತ ಹೇಳಿದ್ದಾರೆ. ನಾವು ಮೆಸೇಜ್ ಕೊಟ್ಟಿವಿ ಸರ್, ಮೆಸೇಜ್ ಕೊಟ್ಟಿದ್ವಿ, ವಾಟ್ಸಪ್ ಮೂಲಕ ಮೆಸೇಜ್ ಕೊಟ್ಟಿದ್ವಿ, ಇವ್ರಿಗೆ ವಾಟ್ಸಪ್ ಮೂಲಕ ಮೆಸೇಜ್ ಕೊಟ್ಟಿದ್ವಿ. ಇವ್ರು ಕಾಲ್ ಮಾಡಿದ್ರು, ಅಲ್ಲಂ ಪ್ರಭು ನಿನ್ನೆ ಬೆಳಗ್ಗೆ ಕಾಲ್ ಮಾಡಿದರು, ಹೇಳಿದ್ದಾರೆ ಈಗ CM ಫಂಡ್ ಅಂತ ಇರುತ್ತೆ, ಆ CM ಫಂಡಲ್ಲಿ ಇದು ಅನುದಾನ ಇಡಲಿ, ಇವ್ರ ಕುಟುಂಬಸ್ಥರು ನ್ಯಾಯ ಸಿಗಲಿ ಅಂತ ನಾವು ಪ್ರಯತ್ನ ಮಾಡೋಕ್ಕೆ ಭಾಳ ಇಷ್ಟು 1-2 ತಿಂಗಳು ಹೋರಾಟ ಮಾಡ್ತಾ ಇದ್ವಿ. ಸುದ್ದಿಗೋಷ್ಠಿಯಲ್ಲಿ ಭಾಗ್ಯಶ್ರೀ ಸಹೋದರ ರೇವಣಸಿದ್ದಪ್ಪ ಶಿವಣಗಿ, ಅತ್ತಿಗೆ
ವಿದ್ಯಾಶ್ರೀ ಶಿವಣಗಿ, ಮಾವ ದತ್ತರಾಜ್ ರೋಡ್ಗಿ, ಸೃಷ್ಟಿ ಫೌಂಡೇಶನ್ನ ಚಂದ್ರಶೇಖರ್ ಶೆಟ್ಟಿ, ಮಂಜುನಾಥ್, ಪಾಂಡುರಂಗ ಇತರರು ಇದ್ದರು. ಬ್ಯೂರೋ ರಿಪೋರ್ಟ್ ಇನ್ ಗುಲ್ಬರ್ಗಾ ನ್ಯೂಸ್. ಮಾರ್ಚ್ 9ರಂದು ಕಲಬುರಗಿಯಲ್ಲಿ ರಾಜ್ಯ ಮಟ್ಟದ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದು ಕರ್ನಾಟಕ ರಾಜ್ಯ ಸರ್ಕಾರಿ ಮಹಿಳಾ ನೌಕರರ ಸಂಘದ ಅಧ್ಯಕ್ಷರಾದ ನಂದಿನಿ ಸನ್ಬಾಳ್ ಅವರು ತಿಳಿಸಿದ್ದಾರೆ. ನಗರದ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಕರ್ನಾಟಕ ರಾಜ್ಯ ಸರ್ಕಾರಿ ಮಹಿಳಾ ನೌಕರರ ಸಂಘ ಬೆಂಗಳೂರು ಹಾಗೂ ಕಲಬುರಗಿ ಜಿಲ್ಲಾ ಘಟಕದ ವತಿಯಿಂದ ಮಾರ್ಚ್ 9ರಂದು 8:30ಕ್ಕೆ ನಗರದ ಎಸ್ವಿಪಿ ವೃತ್ತದಿಂದ ಜಗತ್ ವೃತ್ತದವರೆಗೆ ಬೃಹತ್ ಬೈಕ್ ರ್ಯಾಲಿ ಹಮ್ಮಿಕೊಳ್ಳಲಾಗಿದೆ. ನಂತರ ಡಾಕ್ಟರ್ ಬಸವರಾಜಪ್ಪ ಮೆಮೋರಿಯಲ್ ಹಾಲ್ನಲ್ಲಿ ಬೆಳಗ್ಗೆ 11 ಗಂಟೆಗೆ ಕಲಬುರಗಿ ಜಿಲ್ಲಾ ಘಟಕ ಪದಾಧಿಕಾರಿಗಳ ಪದಗ್ರಹಣ ಮತ್ತು ರಾಜ್ಯ ಮಟ್ಟದ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಕಾರ್ಯಕ್ರಮ ಮತ್ತು ಸುಭದ್ರತೆ ರೇಖೆಗಳು ಕವನ ಸಂಕಲನ ಪುಸ್ತಕ ಬಿಡುಗಡೆ ಹಾಗೂ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿರುವ ಸಾಧಕರಿಗೆ ಪ್ರಶಸ್ತಿ ಪ್ರದಾನ ಸಮಾರಂಭ ಹಮ್ಮಿಕೊಳ್ಳಲಾಗಿದೆ ಎಂದರು. ಬೈಕ್ ರ್ಯಾಲಿ ನಾವು ಹಮ್ಮಿಕೊಂಡಿದ್ದೇವೆ. ಕರ್ನಾಟಕ ರಾಜ್ಯ ಸರ್ಕಾರಿ ಮಹಿಳೆಯರ ನೌಕರರ ಸಂಘ ರಾಜ್ಯ ಮಟ್ಟ ಬೆಂಗಳೂರು ಹಾಗೂ ಜಿಲ್ಲಾ ಘಟಕ ಕಲಬುರಗಿ ವತಿಯಿಂದ ಇವತ್ತು ನಾವು ಏನು ಮಾಡಿದ್ದೀವಿ ಅಂದರೆ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ರಾಜ್ಯ ಮಟ್ಟದ್ದು ನಮ್ಮ ಕಲಬುರಗಿಯಲ್ಲಿ ಇಟ್ಕೊಂಡಿದ್ದೀವಿ. ಪ್ರಥಮವಾಗಿ ಒಂದು ಮಹಿಳಾ ಸಂಘಟನೆಯಿಂದ ಇಲ್ಲಿ ನಾವು ಬೈಕ್ ರ್ಯಾಲಿಯನ್ನು ಹಾಕ್ಕೊಂಡಿದ್ದೀವಿ. ಅದು ಅಲ್ಲದೆ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ನಮ್ಮ ಕಲಬುರಗಿಯಲ್ಲಿ ನಡೀತಾ ಇರುವುದು ಪ್ರಥಮ ಬಾರಿಗೆ. ಇದು ರಾಜ್ಯ ಮಟ್ಟದ ಮಹಿಳಾ ದಿನಾಚರಣೆಯಾಗಿದ್ದು ಇದು ಕಲಬುರಗಿಯಲ್ಲಿ ನಡೀತಾ ಇರುವುದು ಹೆಮ್ಮೆಯ ವಿಷಯ. ನಮ್ಮ ಸಂಘಟನೆಯಿಂದ ನಾವು ಮಹಿಳಾ ದಿನಾಚರಣೆ ಹಾಗೂ ಸುಭದ್ರ ರೇಖೆಗಳು ಎನ್ನುವ ಕವನ ಸಂಕಲನವನ್ನು ಬಿಡುಗಡೆ ಮಾಡ್ತಾ ಇದ್ದೀವಿ. ಅದೇ ರೀತಿ ವಿವಿಧ ಕ್ಷೇತ್ರದಲ್ಲಿ ಸಾಧನೆ ಮಾಡಿದಂಥ ಸಾಧಕರಿಗೆ ಪ್ರಶಸ್ತಿ ಪ್ರದಾನ ಸಮಾರಂಭ ಮಾಡ್ತಾ ಇದ್ದೀವಿ. ನಮ್ಮ ಪ್ರಶಸ್ತಿಗಳು ವಿವಿಧ ಕ್ಷೇತ್ರದಲ್ಲಿ ಸಾಧನೆ ಮಾಡಿದಂಥ ಎಲೆ ಮರೆ ಕಾಯಿ ಅಂತಿರುವಂಥ ಸಾಧಕರನ್ನು ಹುಡುಕಿ ನಾವು ಅವ್ರಿಗೆ ಪ್ರಶಸ್ತಿಗಳನ್ನು ಕೊಡ್ತಾ ಇದ್ದೀವಿ. ಇದು ಕೂಡ ನಮಗೆ ಹೆಮ್ಮೆಯ ವಿಷಯ. ಅದೇ ಅಲ್ಲದೆ ಈ ಬೈಕ್ ರ್ಯಾಲಿ ಹಾಕ್ಕೊಂಡಿರುವಂಥ ಒಂದು ವಿಶೇಷ ಏನಂದರೆ ಬೈಕ್ ರ್ಯಾಲಿಯಲ್ಲಿ ಮಹಿಳೆಯರಿಗಾಗಿ, ಮಹಿಳೆಯರ ರಕ್ಷಣೆಗಾಗಿ, ಮಹಿಳೆಯರ ಹೋರಾಟಕ್ಕಾಗಿ ಒಂದು ಜಾಗೃತಿ ಮೂಡಿಸುವಂಥ ಒಂದು ಕಾರ್ಯಕ್ರಮವನ್ನು ಮೊಟ್ಟ ಮೊದಲ ಬಾರಿಗೆ ನಮ್ಮ ಕಲಬುರಗಿಯಲ್ಲಿ ನಡೀತಾ ಇದೆ. ದಯವಿಟ್ಟು ಎಲ್ಲರೂ ಸಹಕರಿಸಬೇಕು ಹಾಗೂ ಎಲ್ಲರೂ ಕೂಡ ಬಂದು ಮಹಿಳಾ ದಿನಾಚರಣೆಯಲ್ಲಿ ಭಾಗಿಯಾಗಬೇಕು. ಇದು ನಮ್ಮ ಕಲಬುರಗಿಯಲ್ಲಿ ರಾಜ್ಯ ಮಟ್ಟದ ಮಹಿಳಾ ದಿನಾಚರಣೆ ಆಗಿರೋದರಿಂದ ದಯವಿಟ್ಟು ಎಲ್ಲ ಮಾಧ್ಯಮದವರು ಇದರ ಪ್ರಚಾರ ಪ್ರಸಾರ ಮಾಡಿ ಹಾಗೂ ಎಲ್ಲರೂ ಕೂಡ ಭಾಗಿಯಾಗುವಂತೆ ಎಲ್ಲ ಸಮಸ್ತ ಜನರಲ್ಲಿ ನಾನು ಮನವರಿಕೆ ಮಾಡಿಕೊಡ್ತೀನಿ. ಹಾಗೂ ಇಲ್ಲಿ ಸಾಧನೆ ಈ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರಿ ಮಹಿಳೆಯರ ನೌಕರರ ಸಂಘದಲ್ಲಿ ಇದರ ಸಂಸ್ಥಾಪನಾ ಅಧ್ಯಕ್ಷರು ಶೈಲಜಾ ವಿ ಗೌಡ ಅಂತ, ಇದು ನಮ್ಮ ರಾಜ್ಯದ ಪ್ರಧಾನ ಕಾರ್ಯದರ್ಶಿಗಳಾಗಿದ್ದಾರೆ. ರಾಜ್ಯದ ಅಧ್ಯಕ್ಷರು ರಮಾ ಅಂತ, ಇವರ ಒಂದು ನೇತೃತ್ವದಲ್ಲಿ 2022ರಲ್ಲಿ ಈ ಸಂಘ ಸ್ಥಾಪನೆ ಆಯಿತು. ಈ ಸಂಘ ಅತಿ ಕಡಿಮೆ ಅವಧಿಯಲ್ಲಿ ರಾಜ್ಯದಲ್ಲಿ ಎಲ್ಲ ಜಿಲ್ಲೆಗಳಲ್ಲಿ ಘಟಕವನ್ನು ಸ್ಥಾಪಿಸಿಕೊಂಡು ನಮ್ಮದೇ ಆದಂಥ ಒಂದು ಯಶಸ್ಸಿನ ಹಾದಿಯಲ್ಲಿ ನಾವು ಕಾರ್ಯವನ್ನು ನಿರ್ವಹಿಸ್ತಾ ಇದ್ದೀವಿ. ಈ ಸಂಘಟನೆಯಿಂದ ಅನೇಕ ನಮ್ಮ ನೌಕರಸ್ಥರಿಗೆ, ಇದು ಕೇವಲ ನೌಕರಸ್ಥರಿಗಷ್ಟೇ ಸೀಮಿತ ಇಟ್ಟಿಲ್ಲ, ನಾವು ಅದರ ಆಚೆಗೂ ಕೂಡ ನಾವು ಸಮಾಜದಲ್ಲಿ ಯಾರಿಗೆ ಅಗತ್ಯತೆ ಇದೆಯೋ ನಮ್ಮ ಸಂಘಟನೆಯ ಅಗತ್ಯತೆಯನ್ನು, ಅವರ ಅವಶ್ಯಕತೆಗಳನ್ನು ಪೂರೈಸ್ತಾ ಇದ್ದೀವಿ. ಇಲ್ಲಿ ಯಾರ ಪುರುಷರ ವಿರುದ್ಧಗಳು ಕೂಡ ನಾವಲ್ಲ, ಯಾರದ ವಿರುದ್ಧ ಕೂಡ ಹೋಗ್ತಾ ಇಲ್ಲ. ನಾವು ನಮ್ಮ ಬೇಡಿಕೆಗಳು ಅಥವಾ ನಮ್ಮ ಅಧಿಕಾರ, ನಮ್ಮ ಹಕ್ಕುಗಳನ್ನು ನಾವು ಸದ್ಬಳಕೆ ಮಾಡಿಕೊಂಡು ಸುಸಜ್ಜಿತವಾದ ಒಂದು ಸಮಾಜದಲ್ಲಿ, ಒಂದು ಒಳ್ಳೆ ಮಾರ್ಗದಲ್ಲಿ ಮಹಿಳಾ ನೌಕರರು ತಮ್ಮ ಒಂದು ಯಶಸ್ಸಿನ ಹೆಜ್ಜೆಯನ್ನು ಇಡ್ಲಿ ಅಂತ ಒಂದು ಸಂಘಟನೆಯನ್ನು ಮಾಡ್ಕೊಂಡಿದ್ದೀವಿ. ಈ ಸಂಘಟನೆಯಲ್ಲಿ ಎಲ್ಲ ನೌಕರರ ಸಂಘದವರಿದ್ದಾರೆ. ಈ ಸಂಘಟನೆಯಲ್ಲಿ ಎಲ್ಲ ಇಲಾಖೆಯ ಮಹಿಳಾ ನೌಕರರಿದ್ದಾರೆ. ಇಲ್ಲಿ ಗ್ರೇಡ್ C to ಗ್ರೇಡ್ 1 ಆಫೀಸರ್ ಕೂಡ ಈ ಸಂಘಟನೆಯಲ್ಲಿದ್ದಾರೆ. ಆಮೇಲೆ ಇನ್ನೊಂದೇನು ವಿಶೇಷ ಅಂದರೆ ಎಲ್ಲ ಇಲಾಖೆಯವರು ಭಾಗಿಯಾಗಿದ್ದು ತುಂಬ ಸಂತೋಷವಾಗಿದೆ. ಅಲ್ಲಲ್ಲಿ ನಮ್ಮ ರಕ್ಷಣಾ ಕವಚ ಅಂತ ಈ ಸಂಘಟನೆ ಒಂದು ವರ್ಕ್ ಮಾಡ್ತದೆ. ಆಮೇಲೆ ನಮ್ಮ ಸಂಘಟನೆ ಇನ್ನೊಂದೇನು ಉದ್ದೇಶ ಅಂದರೆ ಕಾಲಕ್ಕೆ ತಕ್ಕಂತೆ ಬದಲಾದಂಥ ಒಂದು ಜಾಗತಿಕ ಜಾಗೃತಿಯನ್ನು ಮೂಡಿಸುವುದಿರ್ಬೋದು, ಕಾನೂನಾತ್ಮಕ ಒಂದು ತಿಳುವಳಿಕೆಯನ್ನು ಇರ್ಬೋದು, ಅಥವಾ ಎಲ್ಲ ಕ್ಷೇತ್ರದಲ್ಲಿ ಮಹಿಳಾ ನೌಕರರು ಹಾಗೂ ಅವರ ಕುಟುಂಬದಲ್ಲಿ ಅವರ ಮಕ್ಕಳಿಗೆ ಪ್ರೋತ್ಸಾಹಿಸುವಂಥ ಒಂದು ಕಾರ್ಯವನ್ನು ನಾವು ಮಾಡ್ತಾ ಇದ್ದೀವಿ. ನಿಜವಾಗ್ಲೂ ನಮಗೆ ಇದು ಹೆಮ್ಮೆಯ ವಿಷಯ. ಅತಿ ಕಡಿಮೆ ಅವಧಿಯಲ್ಲಿ ನಮ್ಮ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳು ಶೈಲಾ CV ಹಾಗೂ ರಾಜ್ಯಾಧ್ಯಕ್ಷರು ರಮಾ ಅವರು ರಾಜ್ಯಾದ್ಯಂತ ಈ ಮಹಿಳಾ ನೌಕರರ ಸಂಘವನ್ನು ಬಲಿಷ್ಠಗೊಳಿಸಿದ್ದಾರೆ. ಈ ಮಹಿಳಾ ನೌಕರರ ಸಂಘದಲ್ಲಿ ನಾವೆಲ್ಲ ಇಲಾಖೆಯ ಮಹಿಳಾ ನೌಕರರಿದ್ದು ಒಂದು ಸುಸಜ್ಜಿತ ಹಾದಿಯಲ್ಲಿ, ಸುರಕ್ಷಿತವಾದ ಹಾದಿಯಲ್ಲಿ ನಾವು ನಮ್ಮ ಹಕ್ಕು ಮತ್ತು ಕರ್ತವ್ಯಗಳೊಂದಿಗೆ ನಿಸ್ವಾರ್ಥ ಸೇವೆಯನ್ನು ಸಲ್ಲಿಸುತ್ತೇವೆ. ಹಾಗೆಯೇ ಅನೇಕ ಸಂಘ ಸಂಸ್ಥೆಗಳು ಇದ್ದಾವೆ ಮಹಿಳೆಯರದು.
ಎಲ್ಲ ಸಂಘ ಸಂಸ್ಥೆಯ ಮಹಿಳೆಯರಿಗೂ ಕೂಡ ಅವರಿಗೆ ಬೇಕಾದಂಥ ಒಂದು ಮಾರ್ಗದರ್ಶನ ಇರ್ಬೋದು ಅಥವಾ ಸಹಕಾರ ಇರ್ಬೋದು, ಅವರೊಂದಿಗೆ ನಾವಿದ್ದೀವಿ. ಇದು ವಿಶೇಷವಾದಂಥ ಒಂದು ಕಾರ್ಯಕ್ರಮ ಇರೋದ್ರಿಂದ, ನಮ್ಮ ಕಲಬುರಗಿಯಲ್ಲಿ ಇರೋದ್ರಿಂದ ಈ ಕಾರ್ಯಕ್ರಮಕ್ಕೆ ಮೆರುಗು ಬರಬೇಕಾದ್ರೆ ನಿಮ್ಮೆಲ್ಲರ ಸಹಕಾರ ಬೇಕು. ಇದು ಮಹಿಳಾ ದಿನಾಚರಣೆ ಅಂದ್ಕೊಂಡು ಮಹಿಳೆಯರೇ ಭಾಗವಹಿಸಬೇಕಂತಲ್ಲ, ಎಲ್ಲರೂ ಕೂಡಿ ಮಹಿಳಾ ದಿನಾಚರಣೆ ಮಾಡಬೇಕು. ಮಹಿಳೆ ಪುರುಷರು ಇಬ್ಬರು ಕೂಡಿದಾಗ ಮಾತ್ರ ಸಮಾಜದಲ್ಲಿ ಎಲ್ಲ ಕೆಲಸ ಕಾರ್ಯಗಳು ಸುಸಜ್ಜಿತವಾಗಿ ನಡೀತವೆ. ಈ ಕುಟುಂಬದಲ್ಲಿ ಕೂಡ ಅಮ್ಮ ಅಪ್ಪ ಗಂಡು ಹೆಣ್ಣು ಇಬ್ಬರು ಇದ್ದಾಗೆ ಅದು ಕುಟುಂಬ ಆಗ್ತದೆ. ಈ ಒಂದು ನಿಟ್ಟಿನಲ್ಲಿ ನಾವು ಈ ಸಂಘಟನೆಯನ್ನು ನಮ್ಮ ಒಂದು ಸುರಕ್ಷತೆಗಾಗಿ ಮಾಡಿಕೊಂಡಿರುವಂಥ ಸಂಘಟನೆ ಹೊರತು ಯಾರ ವಿರುದ್ಧ ಕೂಡ ಅಲ್ಲ. ಈ ಸುದ್ದಿಗೋಷ್ಠಿಯಲ್ಲಿ ಸಂಘದ ಪ್ರಧಾನ ಕಾರ್ಯದರ್ಶಿ ಸುಮಂಗಲಾ ಸಂಗಾವಿ, ಮುಖಂಡರಾದ ಪ್ರತಿಮಾ ಪರಾಗ್, ಸುಭದ್ರಮ್ಮ ರಾಚೋಳಿ, ರಾಚಮ್ಮ ಪಾಟೀಲ್, ಜಮುನಾ, ಮೋಹಿನಿ ಸೇರಿದಂತೆ ಸಂಘದ ಅನೇಕರು ಹಾಜರಿದ್ದರು. ಬ್ಯೂರೋ ರಿಪೋರ್ಟ್ ಇನ್ ಗುಲ್ಬರ್ಗಾ ನ್ಯೂಸ್. ಇದೀಗ ಮತ್ತೊಮ್ಮೆ ಮುಖ್ಯಾಂಶಗಳು. ಬಿಟಿಯು ವಿದ್ಯಾರ್ಥಿಗಳಿಂದ ನಗರದಲ್ಲಿ ಆಕರ್ಷಕ ಫ್ಲಾಶ್ ಮಾಬ್ ನೃತ್ಯ. ಕೇಂದ್ರೀಯ ವಿಶ್ವವಿದ್ಯಾಲಯದ ಪ್ರವೇಶಾತಿ ಆರಂಭ ಮಾರ್ಚ್ 22. ಅರ್ಜಿ ಸಲ್ಲಿಕೆಗೆ ಕೊನೆ ದಿನ. ವಿದ್ಯುತ್ ಅವಘಡದಲ್ಲಿ ಕೈಕಾಲು ಕಳೆದುಕೊಂಡ ಭಾಗ್ಯಶ್ರೀಗೆ ಪರಿಹಾರ ನೀಡುವಂತೆ ಒತ್ತಾಯ. ಮಾರ್ಚ್ 9ರಂದು ಕಲಬುರಗಿಯಲ್ಲಿ ಅಂತಾರಾಷ್ಟ್ರೀಯ ಮಹಿಳಾ ದಿನ ಆಚರಣೆ. ನಂದಿನಿ ಸನ್ಬಾಳ್ ಸುದ್ದಿಗೋಷ್ಠಿ. ಇದೇ ಹೊತ್ತಿನ ಇನ್ ಗುಲ್ಬರ್ಗಾ ನ್ಯೂಸ್. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ. ನಮಸ್ಕಾರ. ಇನ್ ಗುಲ್ಬರ್ಗಾ ವಾರ್ತೆಗಳ ಪ್ರಾಯೋಜಕರು ದೇವಾನಂದ್ ಸಾರಿ ಸೆಂಟರ್ ಸೂಪರ್ ಮಾರ್ಕೆಟ್ ಕಲಬುರಗಿ. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರ್ಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಎಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರಗಿ.